ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಾನಲ್. ನಾನು ಸುದೀಪ್ ಫ್ರಮ್ ಟೆಕ್ನಿಕಲ್ ಗುಡ್ನೆಸ್ ಕನ್ನಡ. ಸೋತಾನೆ ಈ ಒಂದು ವಿಡಿಯೋದಲ್ಲಿ ನೋಡ್ತೀವಿ ಅಂತ ಹೇಳಿದ್ರೆ, ನೀವಲ್ಲಿ ಸಾಕಷ್ಟು ಜನ ವೈಟ್ ಮಾಡ್ತಿರುವಂಥ ಒಂದು ಮೋಸ್ಟ್ ಅವೈಟೆಡ್ ವಿಡಿಯೋ ಯಾವುದು ಅಂತ ಹೇಳಿದ್ರೆ, ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಓವರಾಲ್ ಸ್ಕ್ವಾಡ್ ಯಾವ ರೀತಿಯಾಗಿ ಬಿಲ್ಡ್ ಆಗಿದೆ, ಎಲ್ಲ ಟೀಮ್ಗಳಿಗೆ ಕಂಪೇರ್ ಮಾಡಿಕೊಂಡ್ರೆ ನಮ್ಮ ತಂಡದಲ್ಲಿರುವಂಥ ವೀಕ್ನೆಸ್ಗಳೇನು, ಪ್ಲಸ್ ಪಾಯಿಂಟ್ಗಳೇನು, ಹಾಗೆಯೇ ಟೋಟಲ್ ಪಿಕ್ಚರ್ ಯಾವ ರೀತಿಯಾಗಿ ಕಾಣಿಸ್ತದೆ ನಮ್ಮ ಓವರಾಲ್ ಸ್ಕ್ವಾಡ್ದು PKL ಸೀಸನ್ 12 ನಾನು ನಿಮಗೆ ಕಂಪ್ಲೀಟ್ ಡೀಟೇಲ್ಸನ್ನು ತಿಳಿಸ್ಕೊಡ್ತೀನಿ. ಆಲ್ರೆಡಿ ನಾನು ನಿಮಗೆ ಡಿಫೆನ್ಸ್ನ ಬಗ್ಗೆ ಮಾತಾಡಿದ್ದೀನಿ, ಹಾಗೆಯೇ ರೈಡಿಂಗ್ ಯೂನಿಟ್ನ ಬಗ್ಗೆ ಮಾತಾಡಿದ್ದೀನಿ. ನೋಡಿಲ್ಲ ಅಂತ ಹೇಳಿದ್ರೆ ಚಾನಲಲ್ಲಿ ಡಿಸ್ಕ್ರಿಪ್ಷನ್ ಕೂಡ ನಾನು ನಿಮಗೆ ಲಿಂಕನ್ನು ಕೊಟ್ಟಿರ್ತೀನಿ, ಅಲ್ಲಿಂದ ನೋಡ್ಕೋಬೋದು. ಸೊ ಬನ್ನಿ ಈಗ ಡೈರೆಕ್ಟಾಗಿ ನಮ್ಮ ಬೆಂಗಳೂರು ಬುಲ್ಸ್ ತಂಡ PKL ಸೀಸನ್ 12 ಓವರಾಲ್ ಆಗಿ ಯಾವ ರೀತಿಯಾಗಿ ಬಿಲ್ಡ್ ಆಗಿದೆ ಅಂತ ಕಂಪ್ಲೀಟ್ ಅನಾಲಿಸಿಸನ್ನು ಪಿನ್ ಟು ಪಿನ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ನೀವಾದ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಅಂತ ಹೇಳಿದ್ರೆ ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಬೆಂಗಳೂರು ಬುಲ್ಸ್ ತಂಡದ ಪ್ರತಿಯೊಂದು ಅಪ್ಡೇಟನ್ನು ನೀವು ಈ ಚಾನಲ್ ಮೂಲಕ ಟೈಮ್ ಟು ಟೈಮ್ ತಿಳ್ಕೊಬೋದು. ಸೊ ಬನ್ನಿ ಡೈರೆಕ್ಟಾಗಿ ಬಿಡ್ದ ಟಾಪಿಕ್ಗೆ ಹೋಗೋಣ. ಮೊದಲದಾಗಿ ಈ ಸಲ PKL ಸೀಸನ್ 12 ನಮ್ಮ ತಂಡ ಓವರಾಲ್ ಆಗಿ ಯಂಗ್ ಟೀಮನ್ನು ಬಿಲ್ಡ್ ಮಾಡೋದರ ಜೊತೆಗೆ ಒಂದು ಹೊಸ ಡಿಫ್ರೆಂಟ್ ತಂಡವಾಗಿ ನಮ್ಮ ತಂಡ ಕಾಣಿಸ್ತಿದೆ. PKL ಸೀಸನಲ್ಲಿ ಇಷ್ಟು ಯಂಗ್ ಆಗಿರುವಂಥ ಪ್ಲೇಯರ್ಸ್ಗಳು ಯಾವ ಟೀಮ್ನಲ್ಲೂ ಇಲ್ಲ. ಎಲ್ಲ ತಂಡಗಳಲ್ಲೂ ಕೂಡ ಮೋಸ್ಟ್ ಅಂದರೆ ಯಾರು ಹೈಪಲ್ಲಿರುವಂಥ ಪ್ಲೇಯರ್ಸ್ಗಳಿದ್ರು ಅದನ್ನು ತಗೊಂಡಿದ್ದಾರೆ. ಬಟ್ ನಾವು ಆ ಕೆಲಸವನ್ನು ಮಾಡಿಲ್ಲ. ಟೋಟಲಿ ಯಂಗ್ಸ್ಟರ್ಸ್ನ ಮೇಲೆ ಬೆಲಿವನ್ನು ಮಾಡಿ ಈ ಸಲ ಬೆಂಗಳೂರು ಬುಲ್ಸ್ ತಂಡವನ್ನು ಕಟ್ಟಿದ್ದೀವಿ. ಸೊ ಇದರಲ್ಲಿ ನಮಗೆ ಪ್ಲಸ್ ಪಾಯಿಂಟ್ ಜೊತೆಗೆ ಕೆಲವೊಂದಿಷ್ಟು ಚಿಕ್ಕ ಚಿಕ್ಕ ಮೈನರ್ ಪಾಯಿಂಟ್ಸ್ಗಳು ಕೂಡ ಇದೆ. ಎಲ್ಲವನ್ನು ಕಂಪ್ಲೀಟಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಈ ಸಲ ನಮ್ಮ ತಂಡ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ ಕೇಳಿದರೆ, ಡಿಫೆನ್ಸ್ ಅನ್ನುವಂಥದ್ದು ನಮಗೆ ತುಂಬಾ ಪ್ಲಸ್ ಪಾಯಿಂಟ್ ಆಗುತ್ತೆ. PKL ಅಥವಾ ಕಬಡ್ಡಿ ಅಂತ ಕನ್ಸಿಡರ್ ಮಾಡಿದ್ರೆ ನೀವು ಡಿಫೆನ್ಸ್ ಹಾಗೂ ರೈಡಿಂಗ್ ಈ ಎರಡೂ ಯೂನಿಟ್ಸ್ಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದರಲ್ಲಿ ಎರಡೂ ಇಲ್ಲ ಅಂತ ಹೇಳಿದ್ರೆ ಮಾತ್ರ ಅದು ವೀಕ್ ತಂಡ ಅಂತ ಹೇಳ್ಬೋದು. ಬಟ್ ಎಲ್ಲರಿಗೂ ನಮ್ಮ ತಂಡ ವೀಕ್ ಅಂತ ಅನ್ನಿಸ್ತಾ ಇರ್ಬೋದು, ಬಟ್ ಯಾವುದೇ ರೀತಿಯಲ್ಲೂ ವೀಕ್ ಅಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ನಮ್ಮ ಹತ್ರ ಡಿಫೆನ್ಸ್ ಸಾಲಿಡ್ ಆಗಿರುವಂಥ ಡಿಫೆನ್ಸ್ ಆಗಿದೆ. ಸೊ ಹಾಗಾಗಿ ಹೇಗೆ ವೀಕ್ ಅಂತ ನೀವು ಕನ್ಸಿಡರ್ ಮಾಡ್ತೀರಾ? ಸೊ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಡಿಫೆನ್ಸಲ್ಲಿ ನಾವು ಟಾಪ್ ಆಫ್ ದ ಟೇಬಲಲ್ಲೇ ಇದ್ದೀವಿ. ರೈಡಿಂಗಲ್ಲಿ ಎಕ್ಸ್ಪೀರಿಯನ್ಸ್ ಇರುವಂಥ ಪ್ಲೇಯರ್ಸ್ಗಳು ಅಷ್ಟೊಂದಾಗಿ ನಮಗೆ ಕಾಣಿಸೋದಿಲ್ಲ. ಅದೊಂದು ಸ್ವಲ್ಪ ಚಿಕ್ಕ ಡ್ರಾಬ್ಯಾಕ್ ಅಂತ ಹೇಳ್ಬೋದು. ಮೊದಲನೇದಾಗಿ ಈಗ PKL ಸೀಸನ್ 12 ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಸ್ಟ್ರಾಂಗೆಸ್ಟ್ ಸ್ಟಾರ್ಟಿಂಗ್ 7 ಹೇಗಿರುತ್ತೆ ಅಂತ ನೋಡೋದಾದ್ರೆ, ಮೊದಲನೇದಾಗಿ ರೈಟ್ ಕಾರ್ನರ್ ಅಲ್ಲಿ ಯಾರು ಇರ್ತಾರೆ ಅಂತ ಕೇಳಿದ್ರೆ ಅದು ನಾನು ಅದಿರದೇನೆ ಯೋಗೇಶ್ ದಯಾ. ಸೊ PKL ಸೀಸನ್ 11 ಹಾಗೇನೆ 10 ಇವೆರಡರಲ್ಲೂ ಕೂಡ ದಬಾಂಗ್ದಲ್ಲಿ ವಿರುದ್ಧ ಒನ್ ಆಫ್ ದ ಬೆಸ್ಟ್ ಪರ್ಫಾರ್ಮೆನ್ಸ್ ಅನ್ನು ನೀಡಿದಂಥ ಯೋಗೇಶ್ ದಯಾ ಇರ್ತಾರೆ. ಸೊ ನೆಕ್ಸ್ಟ್ ರೈಟ್ ಇನ್ನಲ್ಲಿ ಯಾರು ಇರ್ತಾರೆ ಅಂತ ಕೇಳಿದ್ರೆ ನಮ್ಮ ತಂಡದ ಮೈನ್ ಸ್ಟ್ರೈಕ್ ರೈಡರ್ ಆಗಿರುವಂಥ ಆಕಾಶ್ ಶಿಂದೆ ಅವರು ಇರ್ತಾರೆ. ಸೊ ನೆಕ್ಸ್ಟ್ ರೈಟ್ ಕವರ್ನಲ್ಲಿ ಯಾರು ಇರ್ತಾರೆ ಅಂತ ಕೇಳಿದ್ರೆ ಒನ್ ಆಫ್ ದ ಎಕ್ಸ್ಪೀರಿಯನ್ಸ್ ಯಂಗ್ಸ್ಟರ್ ಆಗಿರುವಂಥ ಹಾಗೇನೆ ಲಾಸ್ಟ್ ಸೀಸನ್ನ ಚಾಂಪಿಯನ್ ಆಗಿರುವಂಥ ಯಾರು ಸಂಜಯ್ ದುಲ್ ಅವರು ಇರ್ತಾರೆ. ಸೊ ಹಾಗಾಗಿ ರೈಟ್ ಕಾರ್ನರ್ ಹಾಗೇನೆ ರೈಟ್ ಕವರ್ ಎರಡು ಕೂಡ ಸಾರ್ಟೆಡ್ ಆಗಿರುವಂಥ ಡಿಫೆನ್ಸ್ ಒಬ್ಬರು ಯೋಗೇಶ್ ದಯಾ ಹಾಗೇನೆ ಸಂಜಯ್ ಧುಲ್. ಹಾಗೇನೆ ನಮ್ಮ ರೈಟ್ ಇನ್ನಲ್ಲಿ ನಮ್ಮ ಆಕಾಶ್ ಶಿಂದೆ ಅವರು ಇರ್ತಾರೆ. ನೆಕ್ಸ್ಟ್ ಇರುವಂಥದ್ದು ಲೆಫ್ಟ್ ಕಾರ್ನರ್ ಹಾಗೇನೆ ಕವರ್ನಲ್ಲಿ ಯಾರು ಇರ್ತಾರೆ ಅಂತ ಕೇಳಿದ್ರೆ PKL ಸೀಸನ್ 9, 10, 11 ಸೊ ಮೂರರಲ್ಲೂ ಒನ್ ಆಫ್ ದ ಬೆಸ್ಟ್ ಪರ್ಫಾರ್ಮೆನ್ಸ್ ನೀಡಿದಂತಹ ಅಂಕುಶ್ ರಾಥೆ. ಸೊ ಇವರು ಜೈಪುರ್ನ ಆ ತಂಡದಲ್ಲಿ ಒನ್ ಆಫ್ ದ ಬೆಸ್ಟ್ ಡಿಫೆನ್ಸ್. ಹಾಗೆಯೇ PKLನಲ್ಲಿ ನೀವು ತಗೊಂಡ್ರು ಕೂಡ ಡೆಬ್ಯೂ ಸೀಸನಲ್ಲೇ 89 ಪಾಯಿಂಟ್ನ ಸ್ಕೋರ್ ಮಾಡಿದಂಥ ಒನ್ ಆಫ್ ದ ಬೆಸ್ಟ್ ಪ್ಲೇಯರ್. ಸೊ ಇವರು ನಮ್ಮ ಲೆಫ್ಟ್ ಕಾರ್ನರ್ನ ಸೊ ಅವರು ಆ ಪ್ಲೇಸ್ನ ಆರಾಮಾಗಿ ಹ್ಯಾಂಡಲ್ ಮಾಡ್ತಾರೆ, ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಹಾಗೆಯೇ ಸ್ವಲ್ಪ ಕವರ್ ಯಾರು ಅಂತ ನೋಡೋದಾದರೆ ಧೀರಜ್ ಅನ್ನುವಂಥವ್ರು ಪಂಜಾಬ್ನ ಯಂಗ್ಸ್ಟರ್ ಇವರು ಆಯಿತಾ. ಸೊ ಪಂಜಾಬ್ ಟೀಮ್ ನ್ಯಾಷನಲ್ಸ್ ಆಗಿರ್ಬೋದು, ಸೊ ಇದರಲ್ಲೆಲ್ಲ ಒನ್ ಆಫ್ ದ ಬೆಸ್ಟ್ ಪರ್ಫಾರ್ಮೆನ್ಸ್ ನೀಡಿದಂಥ ಧೀರಜ್ ಅವರು. ಸೊ ಇವರ ಮೂವ್ಸ್ಗಳು ಯಾರಿಗೂ ಅಷ್ಟೊಂದಾಗಿ ಗೊತ್ತಿಲ್ಲ, ಹಾಗೆಯೇ ಒನ್ ಆಫ್ ದ ಪವರ್ಫುಲ್ ಯಂಗ್ಸ್ಟರ್ ಆಗಿರ್ತಾರೆ. ಸೊ ಹಾಗಾಗಿ 4 ಜನ ಇದ್ದಾರೆ, 4 ಪಿಲ್ಲರ್ಗಳ ರೀತಿಯಲ್ಲಿ ವರ್ಕನ್ನು ಮಾಡ್ತಾರೆ. ಡಿಫೆನ್ಸ್ನ ಬಗ್ಗೆ ಮಾತಾಡುವಂಥ ಏನೋ ಅವಶ್ಯಕತೆ ಇಲ್ಲ, ಸಾರ್ಟೆಡ್ ಆಗಿರುವಂಥ ಡಿಫೆನ್ಸ್ ಆಯಿತಾ. ಹಾಗೆಯೇ ಏನು ಲೆಫ್ಟ್ ಇನ್ನಲ್ಲಿ ಯಾರು ಇರ್ತಾರೆ ಅಂತ ಕೇಳಿದ್ರೆ ಐದರ್ ಅಲಿರೆಸಾ ಅಥವಾ ಪಂಕಜ್. ಸೊ ಇವರಿಬ್ಬರಲ್ಲಿ ಒಬ್ಬರು ಲೆಫ್ಟ್ ಇನ್ನಲ್ಲಿ ಇರ್ತಾರೆ. ಹಾಗೆಯೇ ಮಿಡಲ್ ಮ್ಯಾನ್ ಯಾರು ಅಂತ ಕೇಳಿದ್ರೆ ಅವರು ಅದರದ್ದು ನನ್ನ ಚಾಯ್ಸ್ ಇರುವಂಥದ್ದು ಆಶೀಶ್ ಮಲಿಕ್. ಸೊ ಇವರಿಗೆ ಡೆಫಿನೆಟಾಗಿ ಈ ಸಲ ಚಾನ್ಸ್ ಸಿಗುತ್ತೆ. ಓವರಾಲ್ ಆಗಿರುವಂಥದ್ದು ಈ ಕಾಂಬಿನೇಷನ್ ಜೊತೆ ನಮ್ಮ ಬೆಂಗಳೂರು ಬುಲ್ಸ್ ಏನಿದೆ ಅಖಾಡಕ್ಕೆ ಹೇಳ್ತಾರೆ. ಸೊ ಸ್ಟಾರ್ಟಿಂಗ್ 7 ನಮಗೆ ಕ್ಲಾರಿಫೈ ಮಾಡಿಬಿಡ್ತೀನಿ ಯಾರು ಅಂಥೇಳಿ. ಕಾರ್ನರ್ಸ್ಗಳಂತ ಬಂದರೆ ಅಂಕುಶ್ ರಾಥೆ ಹಾಗೆಯೇ ಯೋಗೇಶ್ ದಯಾ. ಕವರ್ಸ್ಗಳು ಅಂತ ಬಂದರೆ ಧೀರಜ್ ಹಾಗೆಯೇ ಸಂಜಯ್ ದುಲ್. ಹಾಗೆಯೇ ರೈಟ್ ಇನ್ ಲೆಫ್ಟ್ ಇನ್ ಯಾರು ಅಂತ ಕೇಳಿದರೆ ಆಕಾಶ್ ಶಿಂದೆ ಹಾಗೆಯೇ ಇವರು ಪಂಕಜ್ ಅಲಿರೇಜಾ. ಹಾಗೆಯೇ ಮಿಡಲ್ ಮ್ಯಾನ್ ಯಾರು ಅಂತ ಕೇಳಿದ್ರೆ ಅವರು ನಮ್ಮ ಆಶೀಶ್ ಮಲಿಕ್. ಸೊ ಇದು ಓವರಾಲ್ ಆಗಿರುವಂಥ ನಮ್ಮ ಬುಲ್ಸ್ನ ಸ್ಟ್ರಾಂಗೆಸ್ಟ್ ಸ್ಟಾರ್ಟಿಂಗ್ 7 ಆಗಿರುವಂಥದ್ದು. ಸೊ ಈಗ ನಿಮಗೊಂದು ಕ್ಲಾರಿಟಿ ಸಿಕ್ತು ಅಂತ ಅಂದ್ಕೊಳ್ತೇನೆ. ಸೊ ಈಗ ಮೈನಸ್ ಏನು ಪ್ಲಸ್ ಏನು ಅಂತ ಕೇಳಿದ್ರೆ ಡಿಫೆನ್ಸ್ನಲ್ಲಿ ಟಾಪ್ ಆಫ್ ದ ಟೇಬಲ್, ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಆಪೋನೆಂಟ್ ಟೀಮಲ್ಲಿ ಯಾವನೇ ರೈಡರ್ ಇದ್ದರೂ ಕೂಡ ನಮ್ಮ ತಂಡದಿಂದ ಪಾಯಿಂಟ್ ತಗೊಳ್ಳುವಂಥದ್ದು ಅಷ್ಟೊಂದು ಸುಲಭದ ಮಾತಲ್ಲ. ಹಾಗೆಯೇ
ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರುವಂಥ ಪ್ಲೇಯರ್ಸ್ಗಳು ಕಮ್ಮಿ ಇದ್ದಾರೆ. ಆ್ಯಂಡ್ ವಿ ಕ್ಯಾನ್ ಹ್ಯಾಂಡಲ್ ಇಟ್ ಈಸಿಲಿ. ಯಾಕಂತ ಹೇಳಿದ್ರೆ ಯಂಗ್ಸ್ಟರ್ನ ಮೇಲೆ ಪ್ರತಿ ಸಲ ನಾವು ನಂಬಿಕೆ ಇಡುವಂಥದ್ದು ತುಂಬಾ ಒಳ್ಳೆಯ ವಿಚಾರ. ಅವರು 2-3 ಸೀಸನ್ ಆಡ್ತಾರೆ. ಸೊ ರೈಡಿಂಗ್ ಯೂನಿಟಲ್ಲಿ ಆಕಾಶ್ ಶಿಂದೆ, ಅಲಿ ರಿಜಾ ಆರ್ ಪಂಕಜ್, ಮೇಯ್ನ್ ಆಗಿ ಯಾರು ಥರ್ಡ್ ರೈಡರ್ ಆಗಿ ಅಥವಾ ಸೆಕೆಂಡ್ ರೈಡರ್ ಆಗಿ ಆಶೀಶ್ ಮಲ್ಲಿಕ್ ಇದೇ ಇರ್ತಾರೆ. ಇದು ಓವರಾಲ್ ಆಗಿ ನಮ್ಮ ಬೆಂಗಳೂರು ಬುಲ್ಸ್ ತಂಡ PKL ಸೀಸನ್ 12ಕ್ಕೆ ಬಿಲ್ಡ್ ಮಾಡಿರುವಂಥ ಟೀಮ್ನ ಒಂದು ಸ್ಟ್ರಕ್ಚರ್ ಅಂತ ನೀವು ಕನ್ಸಿಡರ್ ಮಾಡ್ಕೋಬೋದು. ಸೊ ಈ ಒಂದು ತಂಡ ನಿಮಗೆ ಎಷ್ಟು ಸ್ಟ್ರಾಂಗ್ ಆಗಿ ಕಾಣಿಸ್ತಿದೆ ಅಂತೇಳಿ ನೀವು ಕೂಡ ನಮಗೆ ಕಮೆಂಟ್ ಮೂಲಕ ತಿಳಿಸ್ಬೋದು. ಹಾಗೆಯೇ ನೆಕ್ಸ್ಟ್ ವಿಡಿಯೋ ಯಾವ ಟಾಪಿಕ್ನ ಬಗ್ಗೆ ಬೇಕು ಅಂತ ಹೇಳಿ ನೀವು ಕೂಡ ತಿಳಿಸ್ಬೋದು. ಐ ಥಿಂಕ್ ಇವತ್ತು ನಾನು ಈವ್ನಿಂಗ್ ಒಂದು ಪೋಲ್ ಹಾಕ್ತೀನಿ, ಅದರಲ್ಲಿ ನೀವು ವೋಟ್ ಮಾಡಿದ್ರೆ ಸಾಕು. ವಿ ಕ್ಯಾನ್ ಕನ್ಸಿಡರ್ ದಟ್ ನೆಕ್ಸ್ಟ್ ವಿಡಿಯೋ ಯಾವುದು ಬೇಕು ಅಂತೇಳಿ. ಸೊ ಇದಿಷ್ಟು ನಮ್ಮ ತಂಡದ ಓವರ್ ಆಲ್ ಸ್ಟ್ರಕ್ಚರ್ ಯಾವ ರೀತಿಯಾಗಿದೆ ಅಂತೇಳಿ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಬುಲ್ಸ್ನ ಬೆಸ್ಟ್ ಅಪ್ಡೇಟ್ ಜೊತೆ. ಅಲ್ಲಿ ಊರು ಟೇಕರ್ ಅಂತ ಹೇಳ್ತಾ ಫೈನಲಿ ದಿಸ್ ಸುದೀಪ್ ಸೈನಿಂಗ್ ಆಫ್. ಬಾಯ್.